ನಮಸ್ಕಾರ ಗುರು ಎಲ್ರಿಗೂ. ಇವತ್ತು ಬೆಳಗ್ಗೆ ಎದ್ದು ಸೀದಾ ಕಂಪ್ನಿ ಕಡೆ ಬಂದೆ. ಕಂಪ್ನಿಲಿ ಟೀ ಬ್ರೇಕ್ ಇರೋದ್ರಿಂದ ಟೀ ಕುಡಿದು ಆಮೇಲೆ ಸ್ವಲ್ಪ ಕೆಲಸ ಇತ್ತು. ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಇವತ್ತು ಸಂಜೆ ಊರಿಗೆ ಹೋಗಬೇಕು ಅಂತ ಪರ್ಮಿಷನ್ ತೊಗೊಂಡು ಬೇಗ ಹೊರಟೆ. ನಮ್ಮ ಫ್ರೆಂಡು ಕೂಡ ಊರಿಗೆ ಹೊರಟಿದ್ದ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಅಲ್ಲಿಂದ ಸೀದಾ ನಾನು NTTF ಕಡೆ ಬಂದೆ. ಅಷ್ಟೊತ್ತಿಗಾಗಲೇ ಅವ್ನು ಬಂದು ನಿಂತಿದ್ದ ಬೈಕೊಂಡು. ವೆಯ್ಟ್ ಮಾಡಿಸ್ದೆ ತುಂಬ ಅಂತ ಹೇಳ್ಕೊಂಡು ಸೀದಾ ಊರ ಕಡೆ ಹೊರಟು. ನಾವು 2 ದಿನ ಗ್ಯಾಪ್ ಸಿಕ್ಕಿದ್ರೆ ಸಾಕು ಸೀದಾ ಊರ ಕಡೆ ಹೋಗ್ತಿರೋದೆ. ಯಾಕಂತಂದರೆ ಹಳ್ಳೀಲಿ ಅಷ್ಟು ನೆಮ್ಮದಿ ಇರುತ್ತೆ. ಆದರೂ ಈ ನಾಯಿಗಿರೋ ಸುಖ ನಮಗಿಲ್ಲ ಗುರು. ಆ ನಾಯಿನ ಮಧ್ಯೆ ಕುಂತ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ಮಾತಾಡ್ಸ್ಲೋದು. ಬರ್ತಾ ದಾರಿಲಿ ಯಡಿಯೂರಲ್ಲಿ ಸ್ಟಾಪ್ ಹಾಕ್ಬಿಟ್ಟು ಏನಾರ ತಿನ್ನೋಣ ಅಂತ ಕಬಾಬ್ ತಿನ್ಕೊಂಡು ಸೀದಾ ಹೊರಟು. ಯಡಿಯೂರು ನೈಟ್ ಟೈಮು ಈ ಥರ ವ್ಯೂ ಇದೆ. ನಮ್ಮ ಕ್ಯಾಮ್ರಾ ಸ್ವಲ್ಪ ಹೊಡೆದೋಗಿರೋ ಕಾರಣ ವೀಡಿಯೋ ಕ್ಲಾರಿಟಿ ಇಲ್ಲ. ಯಡಿಯೂರಿಂದ ನಮ್ಮೂರಿಗೆ ಒಂದು 20 ಕಿಲೋಮೀಟ್ರ್ ಆಗ್ಬೋದು. ಆ 20 ಕಿಲೋಮೀಟ್ರು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಟರ್ನಿಂಗ್ಸ್ ಎಲ್ಲ ಇದ್ದಾವೆ. ಹೈವೇನೇ ಕ್ಯಾನ್ಸಲ್ ಆಗಿರೋಂಥ ಆ ರೋಡಲ್ಲಿ ಹೆಡ್ಲೈಟ್ ಇಲ್ದೇ ನಾವು ಇಂಡಿಕೇಟ್ರ್ ಹಾಕ್ಕೊಂಡು ಬಂದಿದ್ದೀವಿ. अभी मजा आएगा ना भिड़ो. ಸರಿ ಎಲ್ಲಿ ನಿಮ್ಮ ನಾಯಿ ಹೆದರ್ಕೊಂಬಿಡ್ತು. ಯಾಕೆ ಹೆದರ್ಕತ್ತು? ಆಮೇಲೆ ಸಂಜೆ ಆಗ್ತಿದ್ದಂಗೆ ಮನೇಲಿ ಏನು ಸ್ಪೆಷಲ್ ಮಾಡಿಲ್ಲ. ನಾನು ಬಂದಿರೋದಕ್ಕೆ ಅಂತ ಹೇಳಿದ್ಕೆ ಅಮ್ಮ ಮೊಟ್ಟೆ ಬೇಯಿಸ್ಕೊ ಅಂತ ಹೇಳಿದ್ರು. ಹಂಗೆ ಮನೆಯವ್ರಿಗೆಲ್ಲ ಮೊಟ್ಟೆ ಬೇಯಿಸಿ ನಮ್ಮ ನಾಯಿ ಕೂಡ ನೋಡ್ತಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ನಾಯಿ ಜೊತೆ ಹಂಗೆ ಸ್ವಲ್ಪ ವಾಕ್ ಮಾಡಿಕೊಂಡು ಇವತ್ತಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ.